ನನ್ನ ಬಗ್ಗೆ, ನನ್ನ ಕಾರ್ಯವೈಖರಿ ಬಗ್ಗೆ, ಕೆಲಸದ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಹೆಸರು ಕೀರ್ತಿ ಮಾಡುವಾಗ ಕೈಬಾಯಿ ಶುದ್ಧತೆ ಇಟ್ಕೊಂಡು ಮಾಡಬೇಕು. ಒಳ್ಳೆ ಹೆಸರು ಸಂಪಾದನೆ ಮಾಡುವಾಗ ನಾವು ಏನಿದೆ ಮಾತಾಡೋ ಉಚ್ಚಾರಣೆ ಆಗಲಿ, ನಾವೇನಿದೆ ನಾವು ಕೈಬಾಯಿ ಶುದ್ಧತೆ ಇಟ್ಕೊಂಡು ಹೋದಾಗ ಹೆಸರು ಕೀರ್ತಿ ಬರ್ತದೆ. ಇನ್ನು ಉನ್ನತ ಮಟ್ಟಕ್ಕೆ ಬೆಳಿ. ಖುಷಿ ಆಯಿತು, ನಮ್ಮ ವಂಶದಲ್ಲಿ ನೀನು ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ತಗೊಂಡಿರೋದು ಶೋಭೆ ಅನಿಸುತ್ತೆ ಅಂತೆಲ್ಲ ಹೇಳಿ ಪ್ರೋತ್ಸಾಹಿಸಿದ್ರು. ಪದ್ಮಶ್ರೀ ಅವಾರ್ಡ್ ತಗೊಳ್ಬೇಕು ನೀನು ಅಂತೆಲ್ಲ ಹೇಳಿ ಉರ್ದುಂಬಿಸಿದ್ರು ನನಗೆ. ಅದು ಇವತ್ತು ಸ್ಮರಿಸ್ತೀನಿ ನಾನು. ಆ ಪ್ರೇಮ ಆಂಟಿ ನನ್ನ ಬಗ್ಗೆ ಹೇಳಿದ್ರು, ನೋಡಿ ನಿಮ್ಮ ವಂಶದ ಹುಡುಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾಳೆ ಅಂತ. ಆಂಟಿ ಕೂಡ ಆ ದಿನ ಕೃಷ್ಣ ಅಂಕಲ್ಗೆ ಹೇಳ್ತಾ ಇದ್ರು. ಈ ನಮ್ಮ ಫ್ಯಾಮಿಲಿ ಏನಿದೆ ಅವ್ರ ಥರ ಬರೋಕ್ಕೆ ಸಾಧ್ಯವೇ ಇಲ್ಲ. ಏನಿದೆ ಇಂಥ ಮನುಷ್ಯ ಸೌಮ್ಯ ಸ್ವಭಾವದವರು ಮತ್ತೆ ಜನ್ಮ ತಾಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮತ್ತೆ ಹುಟ್ಟು ಬರಲಿ ಅಂತೇಳಿ ನನ್ನೊಂದು ಮಾತನ್ನು ಮುಗಿಸ್ತೀನಿ. ತುಂಬ ಬೇಜಾರಿನ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದಿಷ್ಟು ಎಸ್ ಎಂ ಕೃಷ್ಣ ಅವರ ಸಂಬಂಧಿಯಾದಂತಹ ರಜನಿ ಅವರ ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ 12 ಸೋಮನಾಡಿ. ಎಸ್ ಎಂ ಕೃಷ್ಣ ಅವರ